ಸರಿ ಸರಿ ಏನಿಲ್ಲ ಅಷ್ಟೇ, ಅದರಲ್ಲಿ ಏನು ಸಿಗ್ತದೆ. ನಾಳೆ ನಾಳೆ ವೀಕ್ಷಕರೇ, ಧರ್ಮಸ್ಥಳದ ನೇತ್ರಾವತಿ ನದಿಯ ಸ್ನಾನಘಟ್ಟದ ಕಾಡಿನ ಬಳಿರುವ ಮಹಜರು ಕಾರ್ಯಕ್ಕೆ ಇಂದಿನ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಬೆಳಿಗ್ಗೆಯಿಂದ ಇಲ್ಲಿಗೆ ಸ್ಥಳಕ್ಕೆ ಆಗಮಿಸಿದ್ದ SIT ತಂಡವಾಗಲಿ, ಫಾರೆನ್ಸಿಕ್ ತಂಡ, ಅದೇ ರೀತಿ ವೈದ್ಯಾಧಿಕಾರಿಗಳ ತಂಡ, ಪೌರಕಾರ್ಮಿಕರು, ಶ್ವಾನದಳ ಎಲ್ಲವೂ ಈಗ ಮರಳಿರುವಂತಹ ದೃಶ್ಯವನ್ನಾಗಿದೆ ನೀವೀಗ ಕಾಣ್ತಾ ಇರುವುದು. ಸರಿಸುಮಾರು 11-12 ಗಂಟೆಯ ವೇಳೆಗೆ ಖುದ್ದು ದೂರುದಾರರೊಂದಿಗೆ ಇಲ್ಲಿ ಆಗಮಿಸಿ ಎಲ್ಲ ರೀತಿಯಲ್ಲೂ ತನಿಖೆ ನಡೆಸಿ ಅಗತ್ಯ ಕಾರ್ಯವನ್ನು ಮಾಡಿತ್ತು. ಆದರೆ ಇವಾಗ ಏನೂ ಪ್ರತಿಕ್ರಿಯಿಸದೆ, ಏನೂ ಸಿಗದೆ ಅವರು ಮರಳಿದ್ದಾರೆ. ಆ ಮರಳುವ ದೃಶ್ಯವನ್ನಾಗಿದೆ ನೀವೀಗ ಕಾಣ್ತಾ ಇರೋದು. ಸದ್ಯ ಇಂದಿನ ಕುತೂಹಲಕ್ಕೆ ತೆರೆಬಿದ್ದಿದ್ದು ದೂರುದಾರ ತೋರಿಸಿದ ಆ ಒಂದು ಸ್ಥಳದಲ್ಲಿ, ಇವತ್ತು ಅಗೆದಿದ್ದಾರೆ ಎನ್ನಲಾದಂತಹ ಆ ಒಂದು ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಕುರುಹು ಲಭ್ಯವಾಗಿಲ್ಲ. ಮುಂದುವರಿದು ಇನ್ನೂ ಕೂಡ 12 ಸ್ಥಳಗಳು, ನಿನ್ನೆ ಸೂಚಿಸಿದಂತಹ 12 ಸ್ಥಳಗಳು ಬಾಕಿ ಇದೆ. ಆ ಕಾರ್ಯಾಚರಣೆ ಯಾವಾಗ ಮುಂದುವರಿಯುತ್ತೆ ಎಂಬಂತಹ ಮಾಹಿತಿ ನಮಗೀಗ ಲಭ್ಯವಾಗಿಲ್ಲ. ಆಗಮಿಸಿದ ಪಂಚಾಯತ್ ಅಧಿಕಾರಿಗಳು, SIT ತಂಡ, ವೈದ್ಯಾಧಿಕಾರಿಗಳ ತಂಡ, ಅದೇ ರೀತಿ ಫಾರೆನ್ಸಿಕ್, ಶ್ವಾನದಳ, ಅದೇ ರೀತಿ ಪೌರ ಕಾರ್ಮಿಕರು ಎಲ್ಲರೂ ಮರಳುವಂತಹ ದೃಶ್ಯವನ್ನಾಗಿದೆ ನೀವೀಗ ಗಮನಿಸುವುದು. ಸದ್ಯ ಮಾಧ್ಯಮಕ್ಕಾಗಲಿ ಯಾರಿಗೂ ಕೂಡ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಯಾವ ಅಧಿಕಾರಿಗಳು ಕೂಡ ಈವರೆಗೂ ನೀಡಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹು ಪತ್ತೆಯಾಗಿದೆ ಎಂಬಂತಹ ಮಾಹಿತಿ ಕೂಡ ನೀಡಿಲ್ಲ. ಸದ್ಯ ಇಂದಿನ ಕುತೂಹಲಕ್ಕೆ ತೆರೆ ಬಿದ್ದಿದೆ ಎಂದು ಹೇಳಬಹುದು. ಬೆಳಿಗ್ಗೆ 11-12 ಗಂಟೆಗೆ ದೂರುದಾರರನ್ನು ಇಲ್ಲಿ SIT ತಂಡ ಹಾಜರುಪಡಿಸಿದ್ದು, ಆ ಮೂಲಕ ಬೆಳಿಗ್ಗೆಯಿಂದ ಈ ಸಮಯದವರೆಗೆ ಅಲ್ಲಿ ತನಿಖೆ ಶೋಧ ಕಾರ್ಯ ನಡೀತಾ ಇತ್ತು. ಮಧ್ಯಾಹ್ನದ ವೇಳೆಗೆ ಪೌರಕಾರ್ಮಿಕರ ಸಹಾಯದಿಂದ ಅಗೆಯುವ ಕಾರ್ಯವು ನಡೀತಾ ಇತ್ತು. ಆಮೇಲೆ ಅನುಚಿತರವರು ಕೂಡ ಆ ತಂಡಕ್ಕೆ ಜಾಯ್ನ್ ಆದರು. ಆ ಬಳಿಕ JCB ಕೂಡ ಸ್ಥಳಕ್ಕೆ ಬಂತು. ಆಮೇಲೆ ಶ್ವಾನದಳ ಕೂಡ ಸ್ಥಳಕ್ಕೆ ಆಗಮಿಸಿತು. ಹೀಗೆ ಎಲ್ಲ ರೀತಿಯಲ್ಲೂ ತನಿಖೆ ಮಾಡಿ ಇಂದಿನ ಕುತೂಹಲಕ್ಕೆ ಇವತ್ತು ತೆರೆಬಿದ್ದಿದೆ. ಇವತ್ತು ಇವತ್ತಿನ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.